ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮದ ಕುರಿತು ನಮ್ಮ ಸಂಘದ ನಮ್ಮ ಜಿಲ್ಲಾ ಘಟಕದ ಸಲಹಾ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಶಶಿನ ಚಿಕ್ಕೇಶ್ವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ವ ಕವಿವರ್ಯರಿಗೂ ಮತ್ತು ರಂಗಭೂಮಿ ಕಲಾವಿದರಿಗೂ ಮತ್ತು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು KBಯಲ್ಲಿ ಉದ್ಯೋಗ ಮಾಡ್ತಕ್ಕಂಥ ಸಾಹಿತ್ಯ ಕಲಾವಿದರಿಗೂ ಮತ್ತು ಎಲ್ಲ ನನ್ನ ಬಂಧು ಬಾಂಧವರಿಗೂ ಶರಣುಗಳನ್ನು ಸಮರ್ಪಿಸಿ, ಎಂದು ದಿವಂಗತ ರಾಜು ತಾಳಿಕೋಟಿಯವರ ಶ್ರದ್ಧಾಂಜಲಿ ಕಾರ್ಯಕ್ರಮ. ಎಲ್ಲರಿಗೂ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡೋದಿಲ್ಲ. ರಂಗಭೂಮಿ ಕಲೆಯಲ್ಲಿ ಮೇರು ಪರ್ವತವಾಗಿರ್ತಕ್ಕಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಂಗಭೂಮಿ ಕಲಾವಿದರು, ಸಾಹಿತ್ಯಗಳು, ಅಭಿನವ ಮಾಸ್ಟರ್ ಹಿರಣ್ಣಯ್ಯನವರಂತೆ ಹೆಸರಾದಂಥ ಹಾಸ್ಯ ಚಕ್ರವರ್ತಿ, ಕರ್ನಾಟಕದ ಕಲಾ ಕೇಸರಿ, ದಿನಾಂಕ 13/10/2025 ನಮ್ಮ ನಗಲಿ ಹೋದಂಥ ರಾಜು ತಾಳಿಕೋಟಿ ಶ್ರೇಷ್ಠ ಕಲಾವಿದರು ಅಗಲಿದ ಕಾರಣ ಇವತ್ತ ರಂಗಭೂಮಿ ಕಲೆ ಬಡವಾಗಿದೆ. ಅವರ ಕುರಿತು ಇನ್ನೂ ಹೆಚ್ಚಿಗೆ ಮಾತಾಡೋಕೆ ನನಗೆ ಭಾಳ ನೋವಾಗತ್ತ. ಅವರು ಒಮ್ಮೆ ಅವ್ರ ಕಾರ್ಯಕ್ರಮ ನಮ್ಮಿದರಲ್ಲಿ ಆಗಮಿಸಿದ್ರು. ಅಂಥವರು ಹೃದಯಾಘಾತದಿಂದ ನಿಧನರಾದ್ರಂದ್ರೆ ಮನುಷ್ಯನ ಇದು ಆ ಸೃಷ್ಟಿಕರ್ತನ ನಿಯಮ ಮೀರಕ್ಕೆ ಬರೋದಿಲ್ಲ. ಹುಟ್ಟಿದ ಮೇಲೆ ಬಾಲ್ಯ, ಯೌವನ, ಮುಪ್ಪು, ಮೃತ್ಯು ಅನುಭವಿಸಲೇಬೇಕಾದು ಸೃಷ್ಟಿಯ ನಿಯಮ. ಎಲ್ಲ ಹುಟ್ಟಿದ ಹೆಣ್ಣು, ಎಲ್ಲ ಹುಟ್ಟಿದ ಗಂಡಿಗೆ ಮದುವೆ ಆದ ನಂತರ ತವರೂರು ತೊರೆದು ಹೋಗೋದು ಸಮಾಜದ ಧರ್ಮ. 60-65 ವರ್ಷ ಆದ ನಂತರ ಜಿಲ್ಲಾಧಿಕಾರಿ ಆದನು, ರಾಜ್ಯಾಧಿಕಾರಿಯನ್ನು ನಿವೃತ್ತಿಯಾಗಿ ಮನೆಗೆ ಹೋಗೋದು ಧರ್ಮ. ಅದರಂತೆ ಆ ಸೃಷ್ಟಿಕರ್ತ ಅವರಿಗೆ ವಯೋನಿವೃತ್ತಿಯಲ್ಲಿ ಅವರು ಈ ರಂಗಭೂಮಿ ಕಲೆಯಿಂದ ನಿವೃತ್ತಿಯಾಗಿ ಅವರು ಹೋದ್ರೆ ಯಾರೂ ಇಷ್ಟು ದುಃಖ ಪಡ್ತಿದ್ದಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಇನ್ನೂ ರಂಗಭೂಮಿಯ ಕಲೆಯನ್ನು ಬೆಳೆಸಬೇಕಾದಂಥವ್ರು ಇವತ್ತು ನಮ್ಮನ್ನು ಅಗಲಿ ಹೋಗ್ಯಾರಂದ್ರೆ ಭಾಳ ದುಃಖ ಆಗ್ತ. ಅದರ ಬಗ್ಗೆ ನಮ್ಮ ಮೌಲ ಸಾಬ್ ಅವರು ಮತ್ತು ನಮ್ಮ ಕವಿಗಳು ಅವರು ಮಾತಾಡುವ ಮುಂಚೆ ಆ ಭಗವಂತನು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ, ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ಆ ಕೂಡಲೂರೇಶ ಕೊಡಲಿ ಅಂತ ಭಾವಿಸ್ತಾ, ಅವರು ಇವತ್ತು ಕಾಯದಿಂದ ಅಳಿದರು ಕಣ್ಮರೆಯಾದರೂ ಕೂಡ ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ ಅಂತಕ್ಕಂಥ ಒಂದು